ವಿಡಿಯೋ ಮಾಡಿ ಮಾಡ್ಯಾರ. ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನಿಮಗೆ ಒಂದು ಈ ಟೊಮೊಟೊ ಬೆಳೆಗೆ ಕೆಲವು ಪ್ರಾಡಕ್ಟ್ ಕೊಟ್ಟಿದ್ದೆ. ಅಂಬಿ ಟ್ರೇಡಿಂಗಿಂದ ನೀವು ಕೆಲವು ಪ್ರಾಡಕ್ಟ್ ಯೂಸ್ ಮಾಡಿದರೆ, ಆ ಪ್ರಾಡಕ್ಟು ಏನೇನು ಯೂಸ್ ಮಾಡಿದರೆ ಅದೇನು ರಿಸಲ್ಟ್ ಬಂದಿದೆ ಮತ್ತು ನಿಮ್ಮ ಅಡ್ರೆಸ್ ಒಂಚೂರು ಹೇಳಿ, ಇದೊಂದು ಪರಿಚಯ ಮಾಡಿಕೊಟ್ಟು ಮಾತಾಡಿ ಸರ್. ಸರ್ ನಮ್ಮದು ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಪೋಸ್ಟ್ ಬಂದು ಕಣ್ತಳ್ಳಿ ಅಂತ. ಓಕೆ, ಸ್ವಲ್ಪ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್. ಬಟ್ ನಾವು ಟೊಮೆಟೊ ಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು 10 ವರ್ಷ ಆಯಿತು ನಾವು ಆಲ್ಮೋಸ್ಟ್ ಟೊಮೆಟೊ ಮಾಡಿರಲಿಲ್ಲ. ಓಕೆ. ಈ ಟೈಮಲ್ಲಿ ಮಾಡಬೇಕಂತಂದರೆ ಫಸ್ಟ್ ನಾವು ಈ ಆರ್ಗ್ಯಾನಿಕಲ್ಲಿ ನಮ್ಮ ಅಂಬರೀಷ್ ಸರ್ ಅಂತ ಒಬ್ಬರಿದ್ರು. ಓಕೆ. ಅವ್ರ ಹತ್ರ ಕೇಳಲಿಕ್ಕೆ ನಮ್ದು ಮಾಡೋದಿದ್ರೆ ಗ್ಯಾರಂಟಿ ಕೊಡ್ತೀವಿ ಸರ್ ಅಂದರು. ಓಕೆ. ಕೊಟ್ಟಾಗ ನಾವು ಸ್ಟಾರ್ಟಿಂಗಲ್ಲೆಲ್ಲ ಅವ್ರದ್ದೇ ಬಂದ್ವಿ. ಸ್ಟಾರ್ಟಿಂಗಲ್ಲಿ ಬಂದು ಅರ್ಬಲ್ ಕಾಂಪೋಸ್ಟು ಅಲೈವ್ ಅಂತ ಒಂದು ಟೈಮ್ ಕೊಟ್ಟಿದ್ರು. ಭೂಮಿಗೆ ಅರ್ಬಲ್ ಕಾಂಪೋಸ್ಟ್ ಭೂಮಿ ಕೊಟ್ಟಿದ್ರು. ಇವಾಗ ಇದು ಎಷ್ಟು ದಿವಸ ಇದು ಬೆಳೆ ವೆರೈಟಿ ಇದು ಬಂದ್ಬಿಟ್ಟು ಸಾಹು ಅಂತ ನಾಟಿಯಲ್ಲಿ ಸಾಹು ಅಂತ. ಓಕೆ ಸರ್. ನಾರು ತುಂಬ ಡಿಮ್ಯಾಂಡ್ ಇತ್ತು, ಎಲ್ಲಿ ಸಿಗಲಿಲ್ಲ. ಆದರೂ ತಗೊಂಬಂದು ಸಾಧನೆ ಮಾಡಿ. ಎಷ್ಟು ದಿವಸ ಆಗಿದೆ ಸರ್ ಇದಕ್ಕೆ? ಸರ್ ಇದು ಒಂದು 40 ಡೇಸ್ ಆಗಿದೆ. ಈಗ 40 ದಿವಸ ಆಗಿದೆ. ಹೌದೌದು. 40 ದಿವಸ ಏನು ತೊಂದರೆ ಇಲ್ಲ. ಆಮೇಲೆ ನಾವು ಈ ಥರ ಗಿಡ ಆಗುತ್ತಂತ ನಾವು ಕನಸಲ್ಲಿ ಬಂದಿರಲಿಲ್ಲ. ಯಾಕಂದರೆ ವೈರಸ್ ಸಮಸ್ಯೆ ಜಾಸ್ತಿ ಇತ್ತು. ಸಮಸ್ಯೆ ತುಂಬ ಸಮಸ್ಯೆ ಇದೆ. ಅದರಲ್ಲಿ ಒಂದೊಂದು ನೈಟ್ ಕೂಡ ಬಿಸಿಗೆ ನಾರುಗಳೇ ಮಾಡ್ಕೊಂಡು ಸ್ವಲ್ಪ ಕಷ್ಟಪಟ್ಟು ಏನೋ ಮಾಡಿದ್ವಿ. ಭಗವಂತ ನಮಗೂ ಏನೋ ಇದೆ. ಈ ಥರ ಗಿಡ ಎಲ್ಲಿ ಮಾಡೋಕ್ಕಾಗಲಿಲ್ಲ, ಕಷ್ಟ ಅಂತ ಅನಿಸುತ್ತೆ ನಮ್ಗೆ. ತಿಳಿದು ಆಗಿಲ್ಲ. ಬಟ್ ಈಗ ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ? ಇಲ್ಲ ನಾವು ಈ ಟೈಮಲ್ಲೆಲ್ಲ ಸರ್ ಮುಂಚೆನೂ ಮಾಡಿದ್ವಿ. ಪ್ರಾಡಕ್ಟಲ್ಲಿ ಬಂದು ದ್ರಾಕ್ಷಿಗಳಿಗೆಲ್ಲ ಮಾಡಿಸ್ತಾ ಇದ್ದೀರಾ? ನಮಗೆ ರಿಸಲ್ಟ್ ತುಂಬ ಬಂದಿದೆ. ಹಾಗಾಗಿ ನಾವು ದುಡ್ಡಿಗೆ ಬೆಲೆ ಕೊಡಲಿಲ್ಲ, ಪ್ರಾಡಕ್ಟ್ ಬೆಲೆ ಕೊಟ್ಟಿದ್ದೀವಿ. ನಿಜ. ಥ್ಯಾಂಕ್ ಯು ಸರ್. ಈಗ ಏನು ಬೆನಿಫಿಟ್ ಬಂದಿದೆ, ಆಮೇಲೆ ಎಷ್ಟು ಕ್ಯಾನ್ ಯೂಸ್ ಮಾಡಿದ್ದೀರಾ ಇವು? ಸರ್ ನಾವು ಇದು ಒಂದು 14,000 ನಾರುಗಳಿವೆ. 14,000 ನಾರ್ಗು ಅಂದರೂ ಅರ್ಬಲ್ ಕಾಂಪೋಸ್ಟ್ ಅನ್ನೋದೇ ಒಂದು 4 ಕ್ಯಾನ್ ಯೂಸ್ ಮಾಡಿದ್ದಾರೆ. ಎಲ್ಲ ಇವು ಈ ಥರ ಇದೆಲ್ಲ ಒಂದು ನಮಗೂ ಸ್ವಲ್ಪ ಖರ್ಚು ಬಂದಿದೆ, ಅವ್ರಿಗೂ ಸ್ವಲ್ಪ ಇದಿದೆ ಅಂದ್ಬಿಟ್ಟು. ಆಮೇಲೆ ಆಂಟಿವೈರಸ್ ಮೇಯ್ನ್ ಆಂಟಿವೈರಸ್ಸು 12 ದಿವಸಕ್ಕೆ ಇದು ಮಾಡಿದ್ದಾರೆ. ಇದು ವೈರಸ್ ಬರ್ದಂಗೆ ಕೊಟ್ಟಿದ್ದಾರೆ. ಆಮೇಲೆ FB2 ಇವೆಲ್ಲ ಸ್ಪ್ರೇಗ್ ಅಂತ ಕೊಟ್ಟಿದ್ದಾರೆ. ಅದೇ ಈಗ ಈ ಪ್ರಾಡಕ್ಟ್ ಮಾಡಿದ್ಮೇಲೆ ಖರ್ಚು ವಾಟರ್ ಸೆಲೆಬಲ್ ಅವು ಇವೆಲ್ಲ ನಿಲ್ಲಿಸ್ಬಿಟ್ಟು ಮಾಡಿದರೆ ನಿಮ್ಗೆ ವರ್ಕೌಟ್ ಆಗ್ತದೆ. ಬರೀ ಇದೊಂದೇ ಮಾಡಿದರೆ ವರ್ಕೌಟ್ ಆಗಲ್ಲ. ಆ ಥರ ಏನಾದರೂ ಅದರಲ್ಲಿ ಉಳಿಸ್ಕೊಂಡಿದ್ದೀರಾ? ಇಲ್ಲ ಏನು ಉಳಿಸಿಲ್ಲ. ಎರಡು ಕಡೆ ಮಾಡಿದ್ವಿ ನಾವು. ಎರಡು ಕಡೆ ಮಾಡಿದ್ವಿ ನಮ್ಗೆ. ಬಟ್ ಇದರಲ್ಲಿ ರಿಸಲ್ಟ್ ತುಂಬ ಇದೆ ಅಂತ ನಮಗೇನು ಅನಿಸಿಕೆ ಇದೆ. ರಿಸಲ್ಟ್ ಅಂದರೆ ಯಾವ ರೀತಿ? ಕಾಯಿ ಬರುವುದಾಗಿ ಇಲ್ಲ ರೋಗ ಅವಾಯ್ಡ್ ಮಾಡೋದು, ನಿಲ್ಸ್ಕೊಳ್ಳೋದಾಗಲಿ ಕೊಡಿ ಮೂಮೆಂಟ್ಗೆ ಅಂದರೆ. ಬಟ್ ನಮ್ಮದು ಕೊಡೋದಕ್ಕಿಂತ ಮುಂಚೆ ಅವರು ಈ 40 ದಿನಕ್ಕೆ ಒಂದು 4 ಬಾರಿ 5 ಬಾರಿ ನಮ್ಮ ತೋಟದ ಬಂದು ಅವರು ಸ್ವಲ್ಪ ಗೈಡೆನ್ಸ್ ಮಾಡಿ ನೋಡಿದ್ದಾರೆ. ಈಗ ಎಲೆ ಥಿಕ್ನೆಸ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ರೋಗನೂ ಕೂಡ ಎಲ್ಲಿ ರೋಗ ಇಲ್ಲ. ಆಮೇಲೆ ಕೆಲವು ಕಡೆ ವೈರಸ್ ಬಂದಿದೆ, ಅದು ಓಪನ್ ಆಗಿದೆ. ಮೊನ್ನೆ 4 ದಿವಸದಲ್ಲಿ ಯಾವುದೋ ಸ್ವಲ್ಪ ಎಲ್ಲ ಸ್ಪ್ರೇಗೆ ಕೊಟ್ಟಿದ್ರು. ಓಕೆ ಸರ್. ಅದೆಲ್ಲ ಮಾಡಿದ್ವಿ. ಮತ್ತೆ ಇನ್ನೂ ಒಂದು ಟೈಮ್ ಕೊಟ್ಟಿದ್ದಾರೆ ಸ್ಪ್ರೇಗೆ. ಈಗ ಈ ಪ್ರಾಡಕ್ಟು ಧೈರ್ಯವಾಗಿ ಎಲ್ಲ ರೈತರು ಯೂಸ್ ಮಾಡ್ಬೋದಾ ಸರ್? ತುಂಬ ಸರ್ ಮಾಡ್ಬೋದು, 100% ಮಾಡ್ಬೋದು, ತೊಂದರೆ ಇಲ್ಲ. ರಿಸಲ್ಟು ನಿಮ್ಗೇನು ಬಂದಿದೆಯೋ ಅವ್ರಿಗೂ ಕೂಡ ಇದೇ ಮೇಂಟೆನ್ಸ್ ಮಾಡ್ಕೊಂಡ್ರೆ ಕಂಪಲ್ಸರಿ ಬರ್ತದೆ. ನಮ್ಮ ಕಡೆ ನಮ್ಮ ತೋಟ ನೋಡಿ ಒಂದು 5-6 ಜನ ನಮ್ಮ ಹತ್ರ ಬಂದು ಮತ್ತೆ ನಂಬರ್ ತಗೊಂಡು ಕಾಲ್ ಮಾಡಿದ್ದಾರೆ. ಓಕೆ ಸರ್. ಅದಕ್ಕೆ ತುಂಬ ನಾವು ಹೇಳ್ತೀವಿ. ಈಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಆಗಿದೆ. ಫಾರ್ಮರ್ ಚಾಯ್ಸ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಈ ವಿಡಿಯೋ ಒಂದು 4 ಜನಕ್ಕೆ ಶೇರ್ ಮಾಡ್ಕೊಬೋದಾ ಸರ್? ಮಾಡಿ ಸರ್, ತೊಂದರೆ ಇಲ್ಲ ಮಾಡಿ. ಓಕೆ, ಥ್ಯಾಂಕ್ ಯು ಸರ್.